ಒಂದ್ಸತಿ ಕಟಾವ್ ಮಾಡಿದ್ರೆ ಅವರೇಜ್ ನಿಮ್ಗೆ ಎಷ್ಟು ಸಿಗ್ಬೋದು ಸರ್? ಇದು 4 ರಿಂದ 5 ಟನ್ ಸಿಗುತ್ತೆ. 4 ರಿಂದ 5 ಟನ್. ಇದು ಪಡ್ಲಕಾಯಿನ 1.25 ಎಕರೆ ಮಾಡಿದ್ದಾರೆ. ಒಂದ್ಸತಿ ಕಟಾವ್ ಮಾಡಿದ್ರೆ ಫಸ್ಟ್ ಎಲ್ಲ 5 ದಿವಸಕ್ಕೆ ಒಂದ್ಸತಿ ಮಾಡ್ತೀರಿ, 4 ರಿಂದ 5 ದಿವಸಕ್ಕೆ. ಈಗ 6 ದಿವಸಕ್ಕೆ ಒಂದ್ಸತಿ ಮಾಡ್ತಾ ಇದಾರೆ. ಒಂದ್ಸತಿಗೆ ಎಷ್ಟು ಸರ್? 4 ರಿಂದ 5 ಟನ್. 4 ರಿಂದ 5 ಟನ್ 6 ರಿಂದ 7 ಸತಿ ಸಿಕ್ಕಿದೆ. 4 ಟನ್. 4 ಟನ್ ನಿಮ್ಗೆ ಅವರೇಜ್ ಅಂದ್ರೆ ಇಲ್ಲಿ 4 ಟನ್ ಸಿಗ್ತದೆ ನೋಡಿ ವೀಕ್ಷಕರ. 5 ತಿಂಗಳಲ್ಲಿ ಇವರು 1.25 ಎಕರೆ 6 ಲಕ್ಷ ರೂಪಾಯಿ ಅದೇ ಮಾಡ್ತಾರೆ. QR ಕೋಡ್ ಇಲ್ಲಿ ಅಂಟಿಸೋದ್ರಿಂದ ಅದ್ರದ್ದು ಎಲ್ಲ ಡೀಟೇಲ್ಸ್ ಸಿಗುತ್ತೆ, ರೈತಂದು ಎಲ್ಲ ಮಾಹಿತಿ. ಈಗ ನೀವು ಸೋರೆ ಎಷ್ಟು ಎಕರೆಯಲ್ಲಿ ಇದೆ ಸರ್? ಇಲ್ಲಿ 1 ಎಕರೆ 10 ಕುಂಟೆ ಇದೆ. 1 ಎಕರೆ 10 ಕುಂಟೆಲ್ ಇದೆ. ನಾಗರಾಜು ಅಂದ್ರೆ ತರಕಾರಿ ಬೆಳೆಯಲ್ಲಿ ಫೇಮಸ್. ಈ ಭಾಗದಲ್ಲೆಲ್ಲ ಫೇಮಸ್. ನಿಮ್ಮ ಬಗ್ಗೆ ಪೇಪರ್ಗಳಲ್ಲಿ ಬಂದಿದೆ, ಎಷ್ಟೋ ಟಿವಿಗಳೆಲ್ಲ ಬಂದಿದ್ದೀರಿ. ಈ ಒಂದು ನಿಮ್ಮ ಮಾಹಿತಿ ಎಲ್ಲರಿಗೂ ತಲುಪಲಿ ಅಂತ. ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿನ ನಿಮಗೆ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ನೀವು ಇಲ್ಲಿವರೆಗೆ ಬರೀ ಬಾಳೆ, ತೆಂಗು, ಅಡಿಕೆ, ಭತ್ತ ಈ ಥರ ತರಕಾರಿಗಳ ಬಗ್ಗೆ ಮಾತ್ರ ವಿಡಿಯೋ ನೋಡ್ತೀವಿ. ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ವರ್ಣ ಹೋಬಳಿಯ ದುದ್ದಗೆರೆ ಗ್ರಾಮದ ಶ್ರೀ ನಾಗರಾಜ್ ಅವ್ರದ ತೋಟದಲ್ಲಿ ಬಂದಿದ್ದೀವಿ. ವಿಶೇಷ ಅಂದರೆ ವಿಶೇಷ, ಅದ್ಭುತವಾಗಿ ಸೋರೆಕಾಯಿ ಮತ್ತು ಪಡವಲಕಾಯಿ ಬೆಳೆದಿದ್ದಾರೆ. ಇವತ್ತು ನಾವು ಪಡವಲಕಾಯಿ ತೋಟದಲ್ಲಿದ್ದೀವಿ. ಆ ಬಳ್ಳಿಗಳನ್ನ ಹೆಂಗೆ ಬೆಳೆದಿದ್ದಾರೆ ಅನ್ನೋದು ನೀವೇ ನೋಡ್ತೀವಿ. ಅವ್ರು ಯಾವ ಥರ ಬೆಳೆದ್ರು, ಏನು ಇಳುವರಿ ತಗೊಳ್ತಾ ಇದ್ದಾರೆ, ಏನು ಅದೇ ತಗೊಳ್ತಾರೆ, ಇದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡ್ಕೋಬೋದಾ? ಮಾಡ್ಕೊಳ್ಳಿ ಸರ್. ಹೇಳಿ ನಿಮ್ಮ ಹೆಸರು? ನಾಗರಾಜು. ಊರು? ದುದ್ದಗೆರೆ. ತಾಲೂಕು? ಮೈಸೂರು ತಾಲೂಕು. ವರ್ಣ ಹೋಬಳಿ, ಮೈಸೂರು ತಾಲೂಕು. ನೀವು? ನಮಸ್ತೆ, ನನ್ನ ಹೆಸರು ಸಿದ್ದರಾಜು ಅಂದ್ಬಿಟ್ಟು ಮೈಕ್ರೋಬಿ ಆರ್ಗಾಟೆಕ್ ಲಿಮಿಟೆಡ್ ಕಂಪನಿಯಲ್ಲಿ ಡಾಕ್ಟರ್ ಸಾಯಿಲ್ ಅಲ್ಲಿ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವ್ರ ತೋಟನ ಒಂದು ಸಾವಯವ ಆರ್ಗ್ಯಾನಿಕ್ ಅಲ್ಲಿ ಬೆಳೆಸಿದಂತ ತೋಟನ ನೋಡೋದಕ್ಕೆ ಅಂತ ವಿಸಿಟ್ಗೆ ಅಂತ ಬಂದಿದ್ದೀವಿ. ಹಾಗಾಗಿ ನಾವು ಏನೋ ಇದನ್ನ ಕೊಟ್ಟು ಬೆಳೆಸಿದೀವಿ ಅದನ್ನ ರೈತ ಮುಖಾಂತರ ಹತ್ರ ಮಾತಾಡೋಣ. ಆಗ್ಲಿ ಸರ್. ಈಗ ನಾನು ಒಬ್ಬ ರೈತನೇನೆ. ನಾವೆಲ್ಲ ಪಡ್ಲಕಾಯಿ, ತೊಂಡೆಕಾಯಿ, ಸೋರೆಕಾಯಿ ಈ ಥರ ಎಲ್ಲ ಬೆಳೆದವರು. ಬಟ್ ನೀವು ಭಾಳ ಒಂದು ವಿಶೇಷವಾಗಿ ಬೆಳೆದಿದ್ದೀರಿ. ಏನು ತಂತಿಗಳು ಕಟ್ಕೊಂಡು ಹಬ್ಸಿ, ಮತ್ತೆ ಬೇರೆಯವರು ಇಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಇದು ನಿಮ್ಗೆ ಗುಟ್ಟೆ ಏನು ಸರ್? ಇಷ್ಟೊಂದು ವ್ಯವಸಾಯದಲ್ಲಿ ಇಷ್ಟು ಚೆನ್ನಾಗಿ ಮಾಡೋಕೆ ನಿಮ್ಗೆ ಗುಟ್ಟೆಯನ್ನು ಯಾವ ಥರ ಮಾಡ್ತೀರಿ ಸರ್? ನಾವು ಹಿಂದೆ ಆಟ ಓಡಿಸ್ತಿದವರು. ಹಂಗೆ ಆಟ ಓಡಿಸ್ತಿದಾಗ ಹಂಗಾದ್ಮೇಲೆ ನಾವು ದಿನ ಬೇರೆ ರೈತರದೆಲ್ಲ ತಕ್ಕೊಯ್ತಿದ್ವು. ಹಂಗಾಗಿ ನಾವು ಕೃಷಿ ಮಾಡಬೇಕು ಅಂತ ಆಸೆ ಬಂತು. ಹಂಗಾಗಿ ಎಲ್ಲಿ ಆಟ ಓಡಿಸ್ತಿದ್ದೆ ಸರ್? ಗೂರ್ಸ್ ಗಾಡಿ ಮೈಸೂರು APMC ಮತ್ತೆ ನಮ್ಮ ದುದ್ದಗೆರೆ ಇಲ್ಲೇ ಓಡಿಸ್ತಿದ್ವು ಸರ್. ಮತ್ತೆ ಈಗ ನೀವು ಆಟ ಓಡಿಸ್ತಿದ್ರೆ ಯಾವಾಗ್ಲಿಂದ ಈಗ ಈ ತರ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ಒಲ್ ಬಂತು? ಎಷ್ಟು ವರ್ಷ? ಆಲ್ರೆಡಿ ಸರ್ ಈಗ ಒಂದು 15 ರಿಂದ 18 ವರ್ಷದಿಂದ 18 ವರ್ಷ ಆಯ್ತು ಸರ್. 18 ವರ್ಷದಿಂದ ನೀವು ಈಗ ಕೃಷಿ ಮಾಡ್ತಾ ಇದ್ದೀರಿ? ಹೌದು ಸರ್. ಏನೇನೆಲ್ಲ ಕೃಷಿ ಮಾಡಿದಿರಿ ಸರ್? ಎಲ್ಲ ಮಾಡಿವಿ. ಕಲ್ಲಂಗಡಿ, ಸಾವಂತೆ, ಸೋರಕಾಯಿ, ಹೀರೆಕಾಯಿ, ಮತ್ತೆ ಸಾಂಬಾರ್ ಸಾವಂತ, ಮತ್ತೆ ಚೊಟ್ಟು, ತರಕಾರಿಗಳು, ಮಾಮೂಲಿ ತರಕಾರಿಗಳು ಎಲ್ಲ ಮಾಡಿದಿರಿ ಅನ್ನೋದು ಗೊತ್ತಾಯ್ತು. ಹೌದು. ಚೊಟ್ಟು, ಬೀನೀಸು ಬರೀತು. ಎಷ್ಟು ಎಕರೆ ಭೂಮಿ ಇದೆ? ಏನೇನ್ ಮಾಡ್ತಾ ಇದ್ದೀರಿ ಈಗ ಸದ್ಯದಲ್ಲಿ? ಏನೇನಿದೆ ಈಗ? ನಮ್ದೊಂದು 4 ಎಕರೆ ಇದೆ ಸರ್. 4 ಎಕರೆ ಇದೆ. ಈಗ ನಾವ್ ಇಲ್ಲಿ ಪಡವಲಕಾಯಿ ತೋಟದಲ್ಲಿ ಇದ್ದೀವಿ, ಪಡವಲಕಾಯಿ ನೋಡ್ತಾ ಇದ್ದೇವೆ. ಮತ್ತೆ ಇನ್ನು ಇನ್ನೇನ್ ಮಾಡಿದಿರಿ ಸರ್ ಈಗ? ಇವಾಗ ಮತ್ತೆ ಎಲ್ಲ ನೇಂದ್ರ ಬಾಳೆ ಎಲ್ಲ ಮಾಡಿ ತೆಗ್ದಿದೀವಿ. ಮತ್ತೆ ಬೇರೆ ಕಡೆ ಒಂದ್ ಪ್ಲಾಟ್ ಅಲ್ಲಿ 1 ಎಕರೆ ಇದು ಮಾಡಿದೀವಿ, ಸೋರೆ ಮಾಡಿದೀವಿ. ಇದೊಂದು 1 ಎಕರೆ ಪಡ್ಲ ಮಾಡಿದೀವಿ. ಹಂತವಾಗಿ ಬೆಳೆ ಪ್ರತಿ ದಿನ ಇರಬೇಕು. ಖಂಡಿತ ಆ ತರವಾಗಿ ಕೃಷಿ ಮಾಡ್ಕೊ ಹೋಯ್ತಿದೀವಿ. ಬಹಳ ಒಳ್ಳೇದು. ನೀವು ಹೇಳಿದ್ರೆ ಸೋರೆಕಾಯಿ, ಪಡವಲಕಾಯಿಗೆ ನಾನು ನೋಡಿದಂಗೆ ಎರಡು ವಿಶೇಷವಾಗಿದೆ. ಈ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್ ನೀವು? ಹೇಳ್ಬೋದು ಸರ್. ಏನ್ ತೊಂದ್ರೆ? ಈಗ ಹೆಂಗೆ ಇಷ್ಟೊಂದು ಅದ್ಭುತವಾಗಿ ನಾವು ಎಲ್ಲಿ ನೋಡಿದ್ರು ಕಾಯಿ ಕಾಣ್ತಾ ಇದೆ, ಗಿಡಗಳು ನೋಡಿದ್ರೆ ನಾವೆಲ್ಲ ಟಿವಿಗಳಲ್ಲಿ ಬೇರೆ ದೇಶದಲ್ಲಿ ಬೆಳೆದಿದ್ದಾರಲ್ಲ ಆ ತರನೇ ಕಾಣ್ತಾ ಇದೆ. ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಯಾವ ತರ ವ್ಯವಸಾಯ ಮಾಡ್ತೀರಿ ಒಂಚೂರು ವಿವರ ತಿಳ್ಕೊಳ್ಬೋದಾ? ಆರ್ಗಾನಿಕ್ ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ? ಸರ್ ನಾವು ಹಿಂಗೆ ಮಾಡ್ಕೊ ಹೋಯ್ತಾ ಇದ್ದೋ. ಹಿಂಗೆ ನಾವು ಮಾಡ್ತಾ ಇರ್ತಲೇ ಇದು ವಿಶೇಷವಾಗಿ ಡ್ರಿಪ್ ಹಾಕೊಂಡು ಮಲ್ಚಿಂಗ್ ಎಲ್ಲ ಅಂತ ಬತ್ತು. ಅದೆಲ್ಲ ಹಾಕೊಂಡು ಅಂತರ ಒಂದ್ಸತಿ ಮಲ್ಚಿಂಗ್ ಮಾಡಿದ್ರ 3 ಬೆಳೆ 4 ಬೆಳೆ ಹಿಂಗೆಲ್ಲ ಮಾಡ್ಕೊಂಡು ಹೋಯ್ತಾ ಇದೀವಿ. ಈಗ ನೀವು ನರ್ಸರಿಲೇ ಗಿಡಗಳು ತರ್ತೀರಾ, ನೀವೇ ಮಾಡ್ಕೊಳ್ತೀರಾ ಸರ್? ನರ್ಸರಿಲೇ ತರ್ತೀವಿ, ಬೀಜ ತಂದು ನಾವೇ ಹಾಕ್ಸ್ಕೊತೀವಿ. ಬೆಳ್ಕೊಡ್ತಾರ. ಇದು ಪಡ್ಲೆ ಗಿಡ ಮಿನಿಮಮ್ 15 ದಿನ ಬೇಕು. ನಾಟಿ ಬಿಸಿಲಲ್ಲಿ ಇಡ್ತೀವಿ ಸರ್. 1-3 ದಿನ ಬಿಸಿಲಲ್ಲಿ ಇಡ್ತೀವಿ. ಅದಾದ್ಮೇಲೆ ನಾಟಿ ಮಾಡ್ತೀರಿ? ಹೌದು. ವೀಕ್ಷಕರು, ಈಗ ತಾನೇ ನಾಗರಾಜ್ ಅವ್ರು ಬೆಳೆದಿರೋದೆಲ್ಲನೂ ಹೇಳ್ತಾ ಇದ್ರು ಯಾವ ರೀತಿ ಪಡವಲಕಾಯಿ ಬೆಳೆದಿದ್ದೀರಿ ಅಂತ. ನೋಡಿ, ಅವರು ಫಸ್ಟು ಇದು ಇನ್ನೊಂದು ಬ್ಯಾಚಲ್ಲಿ ಮಾಡಿದ್ದಾರೆ.
ಇಲ್ಲಿ ಅವ್ರು ಹೇಳ್ದಂಗೆ ಫಸ್ಟು ಶೀಟ್ಗಳೆಲ್ಲ ಹಾಕಿ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟು ನರ್ಸರಿಯಿಂದ ಗಿಡಗಳು ಒಂದು 15 ಗಿಡಗಳಾದನ್ನ ಇಲ್ಲಿ ತಂದು ಒಂದು 3 ಇಟ್ಟು ಈ ಥರ ನಾಟಿ ಮಾಡ್ತಾರೆ. ನಾಟಿ ಮಾಡಿ ಮೊದಲೇ ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಬೇರೆ ಬೆಳೆ ಬೆಳೆದಿದ್ರು, ಬೀನ್ಸು ಈ ಥರ ಎಲ್ಲ ಬೆಳೆದಿದ್ರು. ಅದನ್ನೇ ತಿರ್ಗಾ ಯೂಸ್ ಮಾಡ್ತಾರೆ. ತಿರ್ಗಾ ಪದೇ ಪದೇ ಅವರು ಸೀಡ್ಸ್ಗಳು ಕೋಲ್ಗಳೆಲ್ಲ ನಟ್ಟು ಟೈಮ್ ಏನು ವೇಸ್ಟ್ ಮಾಡಿಲ್ಲ, ತಿರ್ಗಾ ರೀಸೈಕಲ್ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಹಿಂಗೆ ಆದಮೇಲೆ ಅವ್ರು ಏನು ಮಾಡ್ತಾರೆ, ಆ ಬಳ್ಳಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಬ್ಬದನ್ನ ದಾರ ಹಾಕೊಂಡು ಕಟ್ಟಿ ಹಿಂಗೆ ಬೆಳ್ಕೊಂಡು ಹೋಗುತ್ತೆ. ಎಲ್ಲ ಮುಂಚೆನೇ ಇವರು ಡಾಕ್ಟ್ರ್ ಸಾಯಿಲು ಮತ್ತು ತಿಪ್ಪೆ ಗೊಬ್ಬರ ಪ್ರತಿಯೊಂದು ಇಲ್ಲಿ ಹಾಕಿ ಶೀಟ್ ಹಾಕಿದ್ದಾರೆ. ಆ ಶೀಟ್ಗೆ ಅವರು ಡ್ರಿಪ್ಪಲ್ಲಿ ಕೊಡ್ತಾರೆ ಜೈವಿಕ ಗೊಬ್ಬರನ, ಯಾಕಂದರೆ ಪದೇ ಪದೇ ತಿಪ್ಪೆ ಗೊಬ್ಬರ ಕೊಡೋಕ್ಕಾಗಲ್ವಲ್ಲ, ಇಲ್ಲಿ ಒಂದೇ ಸತಿ ಕೊಡೋದು. ಹಂಗಾದಮೇಲೆ ನೋಡಿ ಇಲ್ಲಿ ನೆನ್ನೆ ಕಟಾವು ಮಾಡಿದ್ದಾರೆ, ಒಂದು 4 ಟನ್ನು ಅವರು ಕಾಯಿ ಕೊಯ್ದಿದ್ದಾರೆ. ನೋಡಿ ಮಧ್ಯದಲ್ಲಿ ಭಾರ ತಡಿದಾರ್ದನ್ನ ಕೋಲ್ಗಳು ಕೊಟ್ಟಿದ್ದಾರೆ. ಎಷ್ಟು ವಿಶೇಷ ಅಂತ ಅನ್ನಿಸ್ತಾ ಐತೆ. ಇಲ್ಲಿ ಮಧ್ಯೆ ಭಾರನೇ ತಡೀತಾ ಇಲ್ಲ, ಅಷ್ಟು ಬಳ್ಳಿ ಚೆನ್ನಾಗಿ ಬಂದಿದೆ. ಕೋಲ್ಗಳೆಲ್ಲ ಬದಿಲಿರುತ್ತೆ, ಆದ್ರೆ ಇಲ್ಲೂ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅವ್ರದ್ದೊಂದು ಪ್ರೀತಿ, ಆ ಒಂದು ಕೃಷಿನ ಒಂದು ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಮಧ್ಯದಲ್ಲಿ ಎಣ್ಣೆ ಕೂದಿದ್ದಾರೆ, ಆಲ್ರೆಡಿ ತಿರ್ಗಾ ಇಲ್ಲಿ ಹಪ್ಕೊಂಡು ಹೋಗ್ತಾಯಿದೆ. ಮಧ್ಯದಲ್ಲಿ ಇಲ್ಲಿ ಆರ್ಟಿಕಲ್ಚರ್ ಕ್ರಾಪ್ ತೆಂಗು ಕೂಡ ಹಾಕಿದ್ದಾರೆ, ಅಂದರೆ ಇರಲಿ ಅಂತ ಭವಿಷ್ಯದಲ್ಲಿ ಒಂದೇ ಬೆಳೆಯೋಕ್ಕಾಗಲ್ಲ, ಮಾನೋ ಕ್ರಾಪ್ ಬೇಡ ಅಂದ್ಬಿಟ್ಟು ತೆಂಗು ಕೂಡ ಹಾಕಿದ್ದಾರೆ. ನಾನಿಲ್ಲಿ ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಯಾವ ಲೈನಲ್ಲಿ ಹೋದರೂ ಕೂಡ ಆ ಒಂದು ಪಡವಲಕಾಯಿ ಎಂಬು ಅಷ್ಟು ಉನ್ನತವಾಗಿ ಬೆಳೆದಿದೆ. ನಿಜವಾಗ್ಲೂ ನಾವು ಎಲ್ಲ ರೈತರು ಈ ರೀತಿ ಒಂದು ಪ್ರೀತಿಯಿಂದ ಕೃಷಿ ಮಾಡಿದ್ರೆ, ಅವ್ರು ಹೇಳ್ತಾಯಿದ್ರು ನನಗೆ ಹುಷಾರಿಲ್ದವ್ರು ಕೂಡ ನಾನು ಅಲ್ಲಿ ಹೋಗಿ ನೋಡ್ತೀನಿ, ಏನೇನು ಆಗ್ತದೆ ಅಂತ ಅಬ್ಸರ್ವ್ ಮಾಡ್ತೀನಿ. ಗಿಡಗಳು ಹೇಳ್ತವೆ ನನಗೆ ಯಾವಾಗ ಗೊಬ್ಬರ ಬೇಕು, ಯಾವಾಗ ನೀರು ಬೇಕು ಅಂತ ಹೇಳ್ತವೆ ಅಂತ ಹೇಳ್ತಾಯಿದ್ರು. ಅದ್ರ ತಕ್ಕನಾಗಿ ಕೃಷಿ ಮಾಡ್ತೀನಿ ಅಂತ. ಅದೇ ರೀತಿ ಮಾಡಿರೋದಕ್ಕೆ ಇವತ್ತು ಪ್ರತಿಫಲ ಒಂದು 5 ತಿಂಗಳಿಗೆ ಹೆಚ್ಚು ಕಡಿಮೆ 6 ರಿಂದ 7 ಲಕ್ಷ ರೂಪಾಯಿ, ಅದು ಮಿನಿಮಮ್ ರೇಟು 8 ರೂಪಾಯಿ 10 ರೂಪಾಯಿ. ಏನಾದ್ರು 25-30 ರೂಪಾಯಿ ರೇಟ್ ಸಿಕ್ಬಿಟ್ರಂತೂ ಅವ್ರಿಗೆ ಕನಿಷ್ಠ ಅಂದರೂ ಒಂದು 10 ರಿಂದ 15 ಲಕ್ಷ, ಅದು 1-1.25 ಎಕರೆಯಲ್ಲಿ ಮಾಡ್ತಾರೆ. ಇನ್ನು ಖರ್ಚು ಮಾಮೂಲಿ ಕೊಯ್ಲು ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು, ಅದರದ್ದೆಲ್ಲ ಒಂದು ಖರ್ಚು ನ್ಯಾಚುರಲಾಗಿ ಆಗೇ ಆಗುತ್ತೆ. ಇವೆಲ್ಲ ನಾಟಿ ಮಾಡಿದ್ರೆ ಇಲ್ಲ ಇದು ಮಾಡಿದ್ರೆ ಆಮೇಲೆ ದಾರಗಳೆಲ್ಲ ಅಲ್ಲಲ್ಲೇ ಚಿಗುರೋದೇ ದಾರ ಹಾಕ್ತೀರಾ? ನಾವು ಏನ್ ಚಿಗುರೋದಕ್ಕೆ ದಾರ ಹಾಕಲ್ಲ, ಮೊದಲೇ ಚೊಟ್ಟು ಲಾಂಗ್ ಬಿನಿಸ್ ಮಾಡಿದ್ದು, ಅದಕ್ಕೆ ಖರ್ಚು ಕಮ್ಮಿ ಆಗಲಿ ಅಂತ ಅದೇ ಇದಕ್ಕೆ ಬಿಟ್ಟು ಕಪ್ ದಾರ ಹಾಕೊಂಡಿದೀವಿ. ಅಂದ್ರೆ ಈಗ ನೀವು ಒಂಥರ ತಿರ್ಗಾ ಕಿತ್ ಹಾಕಿದ್ ಮಾಡೋ ಬದಲು ರೀಸೈಕಲ್ ಮಾಡ್ಕೊಳ್ಳೋಣ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತು. ನೀವು ನೆಟ್ರಿ ದಾರ ಹಾಕಿದ್ರೆ ಮೊದಲೇ ಇರೋ ದೊಣ್ಣ ತಂತಿಗೆ ನೀವು ಮಾಡಿದ್ರೆ ಅದನ್ನೇ ಮಾಡಿ ಖರ್ಚು. ಎಷ್ಟು ತಿಂಗಳು ಬೆಳೆ ಸರ್? ಈಗ ಎಷ್ಟು ತಿಂಗಳು ಆಯ್ತು? ಈಗ ಆಲ್ರೆಡಿ 2 ತಿಂಗಳಾಯ್ತು ಕೊಯ್ಯಕ ಸರ್. 2 ತಿಂಗಳಿಂದ ಕೊಯ್ತಾ ಇದ್ದೀವಿ. ಒಂದ್ಸತಿ ಕೂದ್ರೆ ಅಂದಾಜು ಎಷ್ಟು ಸಿಗ್ಬೋದು ಸರ್? ಎಷ್ಟು ಟನ್ ಸಿಗುತ್ತೆ? ಬನ್ನಿ, ಒಂದು ಅಂದಾಜು ಒಂದ್ ಸತಿ ಕಟಾಯಿ ಮಾಡಿದ್ರೆ 4 ರಿಂದ 5 ಟನ್ ಸಿಗುತ್ತೆ. 4 ರಿಂದ 5 ಟನ್ ಸಿಗುತ್ತೆ. 5 ರಿಂದ 6 ದಿವಸ. ಓಕೆ ನೋಡಿ ಹಿಂಗೇನೆ ಒಳಗಡೆ ನಮ್ ನುಗ್ಗಕ್ಕೆ ಆಗ್ತಾ ಅದ್ಭುತವಾಗಿ ಚೆನ್ನಾಗಿದೆ. ಅಂದ್ರೆ ನಮ್ಗೆ ಅಲ್ಲಿ ಕ್ಯಾಮ್ರಾ ಮಾಡಕ್ಕೆ ಅಲ್ಲಿ ಮಧ್ಯ ತಡೀತಾ ಇದೆ ನೋಡಿ. ಎಷ್ಟು ಈಗ ಕೆಳಗಡೆ ನೋಡಿದ್ರೆ ನಾವೆಲ್ಲ ಬೇರೆ ದೇಶ ಅಲ್ಲಿ ಚೆನ್ನಾಗೈತೆ ಇಸ್ರೇಲ್ಗಳಲ್ಲೆಲ್ಲ ನೋಡ್ತಾ ಇದೀವಲ್ಲ ನಾವು, ಹೆಂಗ್ ಮಾಡಿರ್ತಾರೆ ಅದ್ಭುತವಾಗಿ. ಅದೇ ರೀತಿ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಆಲ್ರೆಡಿ 2 ತಿಂಗಳಾಯ್ತು ಅಂತ ಹೇಳ್ತಿದ್ರಿ, ಕಟಾವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಎಷ್ಟು ದಿವಸಕ್ಕೆ ಒಂದ್ಸತಿ ಕಟಾವ್ ಮಾಡ್ತಾ ಇದ್ರಿ ಸರ್? ಈಗ ಇದೆಲ್ಲವ ಸ್ಟಾರ್ಟಿಂಗ್ ಎಲ್ಲ 5 ದಿವಸಕ್ಕೆ ಮಾಡ್ತಿದ್ವು, ಇವಾಗ 6 ದಿವಸ 7 ದಿವಸಕ್ಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಫಸ್ಟ್ ಇಳುವರಿ ಚೆನ್ನಾಗ್ ಬರೋದ್ರಿಂದ 5 ದಿವಸಕ್ಕೆ ಒಂದ್ಸತಿ 5 ದಿವಸಕ್ಕೆ ಅದೊಬ್ರು ಇದು ಇರ್ತದಲ್ಲ, ಅದರಿಂದ ಆಮೇಲೆ ಹಂಗೆ ಆಯ್ತಾ ಒಂದ್ಸತಿ ಕಟಾವ್ ಮಾಡಿದ್ರೆ ಅವರೇಜ್ ನಿಮ್ಗೆ ಎಷ್ಟು ಸಿಗ್ಬೋದು ಸರ್? ಇದು 4 ರಿಂದ 5 ಟನ್ ಸಿಗುತ್ತೆ. 4 ರಿಂದ 5 ಟನ್. ಇದು ಒಟ್ಟು ಎಷ್ಟು ವಿಸ್ತೀರ್ಣದಲ್ಲಿ ಮಾಡಿದ್ರಿ? ಎಷ್ಟು ಎಕರೆ ಮಾಡಿದ್ರಿ? ಇದು ಸೋರೆಕಾಯಿ 1.25 ಎಕರೆ ಮಾಡಿದ್ವಿ. ಇದು ಸೋರೆ ಎಲ್ಲ ಪಡ್ಲಕಾಯಿನ 1.25 ಎಕರೆ ಮಾಡಿದ್ದಾರೆ. ಒಂದ್ಸತಿ ಕಟಾವ್ ಮಾಡಿದ್ರೆ ಫಸ್ಟ್ ಎಲ್ಲ 5 ದಿವಸಕ್ಕೆ ಒಂದ್ಸತಿ ಮಾಡ್ತೀರಿ, 4 ರಿಂದ 5 ದಿವಸಕ್ಕೆ. ಈಗ 6 ದಿವಸಕ್ಕೆ ಒಂದ್ಸತಿ ಮಾಡ್ತಾ ಇದಾರೆ. ಒಂದ್ಸತಿಗೆ ಎಷ್ಟು ಸರ್? 4 ರಿಂದ 5 ಟನ್. 4 ರಿಂದ 5 ಟನ್. ಜಾಸ್ತಿ ಅನ್ನೋದು ಎಷ್ಟು ಟನ್ ಸಿಕ್ಕಿದೆ ಸರ್? ಜಾಸ್ತಿ ಅಂದ್ರೆ ನಿಮ್ಗೆ ಜಾಸ್ತಿ ಅನ್ನೋದು 4 ಟನ್ ಲೆವೆಲ್ಗ ಒಂದು 6 ರಿಂದ 7 ಸತಿ ಸಿಕ್ಕಿದೆ. 4 ಟನ್. 4 ಟನ್ ನಿಮ್ಗೆ ಆವರೇಜ್ ಅಂದ್ರೆ ಇಲ್ಲಿ 4 ಟನ್ ಸಿಗ್ತದೆ. ಬಹಳ ಒಳ್ಳೇದು. ರೈಟ್ ಎಲ್ಲ ಏನ್ ಸಿಗ್ಬೋದು ಸರ್ ಅಂದಾಜು? ಈಗ ನೋಡಿ ವೀಕ್ಷಕರ, ಇಲ್ಲಿ ಇದು ಒಂದೇ ಬಳ್ಳಿ, ಒಂದೇ ಬಳ್ಳಿ 1 2 3 4 5 6 7 8 ಅಲ್ಲಿ ಬರೀ ಇಷ್ಟಾಗಲ ವಿಸ್ತೀರ್ಣದಲ್ಲಿ 8 ಕಾಯಿಗಳು ಸಿಗ್ತಾ ಇದೆ. ಆಕ್ಚುಲಿ ನಾವೆಲ್ಲ ಒಂದು ಚದರ ಅಡಿಲೆಲ್ಲ ಹುಡ್ಕೊಂಡ್ರು ಒಂದು 20 ಕಾಯಿ ಸಿಗ್ಬೋದು. ಇಲ್ಲೆಲ್ಲ ನೋಡಿದ್ರೆ ಇಲ್ಲಿ ಬರೀ ಇದ್ದದ್ದೇ ಒಂದು 2 ಅಡಿ ಇಂಟು 2 ಅಡಿ ಇದೆ ಜಾಗ. ಅಷ್ಟರಲ್ಲಿ ನಮ್ಗೆ 8 ಕಾಯಿ ಸಿಗ್ತಾ ಇದೆ. ಅಂದ್ರೆ ಅಷ್ಟು ಒಂದು ವಿಭಿನ್ನವಾಗಿ ಕೃಷಿ ಮಾಡಿದ್ದಾರೆ. ವಿಭಿನ್ನ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ದಾರೆ. ಸರ್ ನೀವಾಗ ಒಂದ್ ಮಾತು ಹೇಳ್ತಾ ಇದ್ರಿ, ನನ್ಗೆ ಹುಷಾರಿಲ್ಲ ಆದ್ರೂ ಸರಿ, ನಾನಂತೂ ಅವನ್ನ ನೋಡ್ಕೊಳ್ತೀನಿ, ಅವ್ಕೆ ಏನೇನ್ ಕೊಡ್ಬೇಕು, ಟೈಮ್ ಸರಿಯಾಗಿ ಕೊಡ್ಬೇಕು ಅಂತ ಆ ಮಾತು ಹೇಳ್ತಾ ಇದ್ರೆ ಅದ್ ಕೇಳಿ ನನ್ ಖುಷಿ ಆಗೋಯ್ತು. ಅದಕ್ಕೆ ನಿಮ್ದೊಂದು ಯೂಟ್ಯೂಬ್ ಮಾಡ್ಬೇಕಂತ ಅನಿಸ್ತು. ಹೇಳಿ ಸರ್ ನಿಮ್ ಕೃಷಿ ಪ್ರೀತಿ ಬಗ್ಗೆ ಹೇಳಿ, ಯಾವ ತರ ಮಾಡ್ತೀವಿ? ಎಷ್ಟು ಕೃಷಿ ಅಂದ್ರೆ ಸರ್ ನಾವು ಒಂದು ಬೆಳಿಗ್ಗೆ ಸಾಯಂಕಾಲ
ಒಂದು ದಿನ 2 ರೌಂಡ್ 3 ರೌಂಡ್ ಹಾಕ್ತಾನೆ ಇರ್ತೀವಿ. ಇದ್ರದ್ದು ಏನು ಅಂತ ನಮ್ಮ ಜೊತೆಲೆ ಮಾತಾಡತ್ತ ನಮ್ಗೆ. ಯಾಕಂದ್ರೆ ಇದು 18ರಿಂದ 20 ವರ್ಷ ಈ ತರಕಾರಿಯಲ್ಲಿ ತುಂಬಾ ಅನುಭವ ಇರೋದ್ರಿಂದ ನಮ್ಗೆ ಇಂಥದೇ ಏನು ಅಂತ ಗೊತ್ತಾಯ್ತದ. ಹಂಗಾಗಿ ದಿಕ್ ತಪ್ಪಿ ನಮ್ಗಳಿಗೂ ಹುಷಾರಿಲ್ದೆ ಹೋದ್ರು ಇದು ಬೆಳಿಗ್ಗೆ ಸಾಯಂಕಾಲ ನೋಡೋದ್ರಿಂದ ಇದಕ್ಕೆ ಜ್ವರ ಬಂದಿದ್ದೋ ಇನ್ನೊಂದ್ ಬಂದಿದ್ದೋ ಇದಕ್ಕೆ ಯಾವ ಕಾಯಿಲೆ ಇದೆ ಅಂತ ನೋಡ್ಕೊಂಡು ನಾವು ಇದಕ್ಕ ಅಂತರವಾಗಿ ಅದ್ರ ನಾಳಿದ್ದೋ ಇದಕ್ಕೆ ಏನ್ ಅದಕ್ಕ ಉತ್ತೇಕ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಯ್ತಿವಿ. ಹೆಚ್ಚು ಔಷಧಿ ಹೊಡೆಯಲ್ಲ ನೀವು. ವೀಕ್ಷಕರ ಒಂದ್ ಮಾತಿದೆ, ನಾವು ಗಿಡಗಳ ಹತ್ರ ಹೋದ್ರೆ ಅವ್ರು ನಮ್ ಜೊತೆ ಮಾತಾಡ್ತವೆ. ಯಾರ ಓನರ್ಗಳು ಆ ಮಾಲೀಕ ಬಂದ್ರೆ ಅವು ಪ್ರೀತಿಯಿಂದ ಮಾತಾಡ್ತವೆ ಅಂತ ಆ ಮಾತನ್ನ ಇವ್ರು ಹೇಳಿದ್ರು. ಅಂತಿಗೆ ಯಾವ ತರ ಇದೆ ರೈಟ್ ಇದು? ಅವರೇಜ್ ಒಂದ್ 10 ರೂಪಾಯಿ ಮೇಲೆ ಸಿಕ್ಕಿರ ನಾವು ಇಷ್ಟೇ ಅಂತ ನಿರೀಕ್ಷೆ ಮಾಡ್ಬೋದು. ಒಂದ್ಸತಿ 8 ಆಯ್ತಾ, ಒಂದ್ಸತಿ 20 ಆಯ್ತಾ, ಒಂದ್ಸತಿ 25 ಆಯ್ತದ. ಒಂದ್ ಅವರೇಜ್ ನಮ್ಗೆ ಒಂದ್ 12ರಿಂದ 15 ರೂಪಾಯಿ ಸಿಕ್ಕಿದ್ರ ಅನುಕೂಲ. ಈಗ ನೋಡಿ ಇವ್ರು ಹೇಳ್ತಾ ಇರೋ 15 ರೂಪಾಯಿ ನಂಗೆ ಅವರೇಜ್ ಹಾಕೊಂಡ್ರು. ಈಗ 25 ಸಿಕ್ಕಿದೆ, 10 ರೂಪಾಯಿ ಸಿಕ್ಕಿದೆ. ಒಂದ್ 15 ರೂಪಾಯಿ ನಂಗೆ ಅವರೇಜ್ ಹಾಕೋರಿ ಈಗ ಒಂದು 4 ಟನ್ ಕೂದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಒಂದ್ 60,000 ರೂಪಾಯಿ ಸಿಗುತ್ತೆ. ಖರ್ಚು ಏನಾಗ್ಬೋದು ಸರ್ ಈಗ ಅಂದಾಜು? ಖರ್ಚು ಬರ್ತದ ಸರ್, ಹೆಣ್ಮಕ್ಳು ಆಟ ಬಾಡ್ಗ ಕಮಿಷನ್ ಎಲ್ಲ ಹೋಗಿ ಒಂದ್ 15,000 ಖರ್ಚು ಆಯ್ತಾ ಸರ್. ಈಗ ಒಂದ್ 60,000 ಬೇಡ, 10,000 ಕಡಿಮೆನೆ ಮಾಡೋಣ. ಒಂದ್ 60,000ದಲ್ಲಿ ಒಂದ್ 10,000 ತೆಗೆದ್ರು, 50,000ದಲ್ಲಿ 15,000 ಖರ್ಚು ಕಳೆದ್ರು ನಿಮ್ಗೆ ಹೆಚ್ಚು ಕಡಿಮೆ ಒಂದ್ 35,000 ಉಳಿತದೆ ಒಂದ್ಸತಿ. 40,000 ಉಳಿತದೆ. ಈಗ ನಿಮ್ ಓವರ್ ಆಲ್ ಈಗ 1 ಎಕರೆ ಇಷ್ಟು ಮಾಡಿದಿರಿ, ಎಷ್ಟು ಕಟಾವ್ ಮಾಡ್ತೀರಿ? ಗಿಡಗಳು ಎಷ್ಟು ದಿವಸ ಮೇಂಟೈನ್ ಮಾಡ್ತೀರಾ? ಈಗ ಆಲ್ರೆಡಿ ಒಂದ್ 25 ಟನ್ ಕಟಿಂಗ್ ಆಗಿದೆ ಸರ್. 25 ಟನ್ ಇಂಟು ಒಂದ್ 10 ರೂಪಾಯಿ ನಂಗೆ ಅವರೇಜ್ ಹಾಕೊಂಡ್ರು 2.5 ಲಕ್ಷ ದುಡ್ಡು ಆಯ್ತು. 15 ರೂಪಾಯಿ ನಂಗೆ ಆದ್ರೂ ಹೆಚ್ಚು ಕಡಿಮೆ 3.5 ಲಕ್ಷ ದುಡ್ಡು ಆಯ್ತು. ಒಂದು ಅವರೇಜ್ 3 ಲಕ್ಷ ದುಡ್ಡು ಸಿಕ್ಕಿದೆ ಸರ್. ಇನ್ನು ಇದೆಯಲ್ಲ ಸರ್ ಇದು. ಇನ್ನು ಅಂದಾಜು ಈಗ ನಿಮ್ಮ ಅನುಭವದಲ್ಲಿ ಎಷ್ಟು ತಿಂಗಳು ನೀವು ಇದನ್ನ ಕಾಪಾಡ್ಕೊಳ್ತಾ ಇನ್ನು ಎಷ್ಟು ಟನ್ ಕುಯ್ಬೋದು? ನಾವು ಇದನ್ನ ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗ ಸರ್. ಇನ್ನು ಒಟ್ಟಲ್ಲಿ ನಮ್ ನಿರೀಕ್ಷೆ ಇನ್ನೂ ಒಂದ್ 20 ಟನ್ ಕುಯ್ಯೋ ನಿರೀಕ್ಷೆ. ಇನ್ನು 20 ಟನ್ ಕುಯ್ಯೋದು ಅಂದ್ರೆ ಒಂದ್ 20 ಇಂಟು 15 ರೂಪಾಯಿ ಅಂದ್ರೆ ಒಂದ್ 3 ಲಕ್ಷ ದುಡ್ಡು ಆಯ್ತು. ಹೆಚ್ಚು ಕಡಿಮೆ ಇದೊಂದ್ 6 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಎಷ್ಟು ತಿಂಗಳು ಟೋಟಲ್? ಎಷ್ಟು ತಿಂಗಳಲ್ಲಿ ಸರ್? ಈಗ ಆಲ್ರೆಡಿ ಈಗ ಇದು ನಾಟಿ ಮಾಡಿ ಕುಯ್ಯಕ್ ಸ್ಟಾರ್ಟ್ ಮಾಡಿ 1.5 ತಿಂಗಳಾಗಿದೆ. ನಾಟಿ ಮಾಡಿ 1.5 ತಿಂಗಳು ಅಂದ್ರು 3 ತಿಂಗಳಾಯ್ತು. 3 ತಿಂಗಳು 3.5 ತಿಂಗಳಾಗಿದೆ ಸರ್. ಇನ್ನೊಂದ್ 3 ತಿಂಗಳು ಮೇಂಟೈನ್ ಮಾಡ್ತೀರಾ? ಹೇಳಕ್ಕಾಗಲ್ಲ ಸರ್. ಇನ್ನು ಅಲ್ಲ, ಒಂದ್ ಅಂದಾಜ್ ಮಿನಿಮಮ್ ಇನ್ನೊಂದ್ 2 ತಿಂಗಳು ಮಾಡ್ಬೋದು ಅನ್ಸುತ್ತೆ. ನೋಡಿ 5 ತಿಂಗಳಲ್ಲಿ ಇವರು 1.25 ಎಕರೆ 6 ಲಕ್ಷ ರೂಪಾಯಿ ಆದಾಯ ಮಾಡ್ತಾರೆ. ಇವ್ರ ಅದೃಷ್ಟಕ್ಕೆ ನಾವು 25 ರೂಪಾಯಿ 30 ರೂಪಾಯಿ ರೇಟ್ ಸಿಕ್ಬಿಟ್ರೆ ಅದು ಆದಾಯ ಇದು ಡಬಲ್ ಆಗುತ್ತೆ. ಸರ್ ಈಗ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ನೀವೇನೇನು ಗೊಬ್ಬರ ಕೊಡ್ಬೋದು, ಯಾವ ತರ ಕೊಡ್ತೀರಿ ಒಂಚೂರು ಹೇಳ್ಬೋದು ಒಂದ್ ಸ್ವಲ್ಪ? ಫರ್ಟಿಲೈಸರ್ ಕೊಡ್ತಿದ್ವು. ಈಗ ನಮ್ಮ ಇದು ಡಾಕ್ಟರ್ ಸಾಯಲ್ ಬಂದ್ಮೇಲೆ ಇದನ್ನ ಮಧ್ಯ ನಾವು ಇದು ಒಂದ್ ತಿಂಗಳು 15-20 ದಿವಸಕ್ಕ 1 ಲೀಟರ್ 1.5 ಲೀಟರ್ ಒಂದು ಕಾಲ್ ಎಕರೆಗೆ ಕೊಡ್ತಾ ಇದೀವಿ. ಅಂದ್ರೆ ಈಗ ನೀವು ಒಂದು ಜೈವಿಕ ಗೊಬ್ಬರ ಪರಿಚಯ ಆದ್ಮೇಲೆ ಡಾಕ್ಟರ್ ಸಾಯಲ್ ಆದ್ಮೇಲೆ ಹಂತವಾಗಿ ಅದಕ್ಕೆ ಹೋಯ್ತಾ ಇದೀವಿ. ಕಡಿಮೆ ಮಾಡ್ಕೊಂಡು ಹೋಯ್ತಾ ಇದೀವಿ. ಬಹಳ ಒಳ್ಳೆ ಕೆಲಸ ಸರ್, ಒಳ್ಳೆ ಕೆಲಸ ಮಾಡಿದಿರಿ. ಹೀಗೆ ಆಗ್ಲಿ, ನಿಮ್ದು ಏನು ಈ ಒಂದು ಹಿಂಗ್ ಬೆಳೆದಿದ್ದೀರಿ 100 ಜನ ರೈತರುಗಳಿಗೆ ತಲುಪಲಿ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ಕಾಯಿಗಳು ಬಿಟ್ಟಿದೆ ಅನ್ನೋದು ಇಲ್ಲೇ ನೋಡಿ ಎಷ್ಟು ಅದ್ಭುತವಾಗಿ ಎಲ್ಲೆಲ್ಲೂ ಬರೀ ಪಡಲು ಕಾಯಿ ಕಾಣ್ತಾ ಇದೆ. ಅವರು ಬಗ್ತಾವ್ರೆ. ನಾಗರಾಜ್ ಅವರು ಕೂಡ ಕುಯ್ಬೇಕಂದ್ರೆ ಕೆಳಗಡೆ ಕೂತ್ಕೊಂಡೆ ಕುಯ್ಬೇಕು. ಇವತ್ತು ಕೂದ್ರೆ ತಿರ್ಗಿ ಇನ್ನೊಂದು 5 ದಿವಸಕ್ಕೆ ಬಂದ್ಬಿಡುತ್ತೆ. ಅಂದರೆ ಅಷ್ಟು ಜೊಂಪೆಯಾಗಿ ನೇತಾಕಿದೆ. ಅದಕ್ಕೆಲ್ಲ ಕಾರಣ ಅವರು ಪ್ರೀತಿಯಿಂದ ವ್ಯವಸಾಯ ಮಾಡೋದು ಮತ್ತು ಟೈಮ್ಗೆ ಏನೇನು ಬೇಕೋ ಅದು ಕೊಡ್ತಾರೆ. ಅವ್ರು ಹೇಳ್ತಾಯಿದ್ರು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಲ್ ಕೊಡ್ತೀನಿ ಅಂತ. ಅದು ಒಂದು ಎಫೆಕ್ಟ್ ಇರೋದ್ರಿಂದ ಇವ್ರಿಗೆ ಇಷ್ಟೊಂದು ಇಳುವರಿ ಬರ್ತಿದೆ ನೋಡಿ. ಹಂಗೆ ಕೂದವೆಲ್ಲ ಈ ಥರ ಖಾಲಿ ಟ್ರೇಗಳಿಗೆ ತುಂಬ್ತಾರೆ. ಹಿಂಗೆ ತುಂಬ ಆದಮೇಲೆ ಇಲ್ಲಿ ಏನು ಮಾಡಿದ್ದಾರೆ, ಇನ್ನೊಂದು ವಿಶೇಷವಾಗಿ ನಾವು QR ಕೋಡ್ ಬಗ್ಗೆ ಹೇಳ್ತಾ ಇದೆ. ಇಲ್ಲಿ ನೋಡಿ, ಈಗ QR ಕೋಡ್ ಅಂಟಿಸ್ತಾ ಇದ್ದಾರೆ. ಈಗ QR ಕೋಡ್ ಅಂಟಿಸೋದ್ರಿಂದ ಇದೆ, ಈ QR ಕೋಡು ಇಲ್ಲಿ ಅಂಟಿಸೋದ್ರಿಂದ ಅದ್ರದ್ದು ಎಲ್ಲ ಡೀಟೇಲ್ಸು ಸಿಗುತ್ತೆ. ರೈತಂದು ಎಲ್ಲ ಮಾಹಿತಿ, ಯಾವ ರೀತಿ ಬೆಳೆದ್ರು, ಯಾವಾಗ ಬೀಜ ಹಾಕಿದ್ರು, ಯಾವಾಗ ನಾಟಿ ಮಾಡಿದ್ರು, ಯಾವಾಗ ಡಾಕ್ಟರ್ ಸಾಯಲ್ ಕೊಟ್ಟರು, ಆರ್ಗ್ಯಾನಿಕ್ ಹೆಂಗೆ ಬೆಳೆದ್ರು, ಮತ್ತು ಹೆಂಗೆ ಕಟಾವು ಮಾಡಿದ್ರು, ಪ್ರತಿಯೊಂದು ವಿವರಗಳು ಕೂಡ ಗ್ರಾಹಕರುಗಳ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ತಿಳ್ಕೊಳ್ಬೋದು. ಆದ್ದರಿಂದ ನೆಕ್ಸ್ಟು ಏನಾದ್ರು ನೇರವಾಗಿ ರೈತರುಗಳನ್ನ ಭೇಟಿ ಮಾಡ್ಬೋದು. ಈಗ ನೋಡಿ, ಈ ಥರ ಖಾಲಿ ಟ್ರೇಗಳಿಗೆ ಕೂದನ್ನ QR ಕೋಡ್ ಅಂಟಿಸ್ತಾರೆ. ಅಲ್ಲಿ ಯಾರು ಗ್ರಾಹಕರುಗಳಿರ್ತಾರೆ ಅವರು ಚೆನ್ನೈಲಿರ್ಬೋದು, ಡೆಲ್ಲಿಲಿರ್ಬೋದು, ಎಲ್ಲಿಗೆ ಬೇಕಾದ್ರೂ ತಲುಪೋದು. ಇದು ಅಲ್ಲಿ ಅವರು ಭಾರತಕ್ಕೆ ತಲುಪುತ್ತೆ. ಅಲ್ಲಿ ತಲುಪಿದ್ದು ಮಾಹಿತಿಗಳಲ್ಲಿ ರೈತರು ಹೆಂಗೆ ಬೆಳೆದ್ರು, ಯಾವ ರೀತಿ ಬೆಳೆದ್ರು, ಪ್ರತಿಯೊಂದು ವಿವರನೂ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ತಿಳಿತದೆ. ಇದೊಂದು ವಿಶೇಷ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ. ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ನೀವು ಆ್ಯಪಲ್ಲೆಲ್ಲ QR ಬರೀ ಸ್ಟಿಕ್ಕರ್ ನೋಡಿರ್ತೀರಿ, ಬಟ್ ಅಲ್ಲಿ ಏನೂ ಮಾಹಿತಿ ಇರೋಲ್ಲ. ಆದರೆ ಇಲ್ಲಿ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಥರ ಅಂಟಿಸಿದ್ದಾರೆ. ಇದು ಅಂಟಿಸಿರೋದ್ರಿಂದ ಪ್ರತಿಯೊಂದು ಮಾಹಿತಿ ಕೂಡ ಹೆಂಗೆ ಬೆಳೆದ್ರು ಅನ್ನೋ ಮಾಹಿತಿ ಕೂಡ ನಮ್ಮ ಗ್ರಾಹಕರು ತಿಳ್ಕುತ್ತೆ. ಮತ್ತು ಇಲ್ಲಿ ನೋಡಿ, ಅವ್ರದೆಲ್ಲ ಕಟಾವು ಆದದನ್ನೆಲ್ಲ ತಗೊಂಡೋಗಿ ಹಿಂಗೆ ಒಂದು ಲೋಡ್ ಮಾಡ್ತಾರೆ. ಆಟೋದಲ್ಲಿ ಲೋಡ್ ಮಾಡಿ
ನಮ್ಮ ಮೈಸೂರು APMC ಇರ್ಬೋದು, ಇಲ್ಲ ರಿಲಯನ್ಸು, ಈ ಥರ ಯಾವುದೇ ಗ್ರಾಹಕಗಳಿಗೂ ಗ್ರಾಹಕರುಗಳು ತಗೊಳ್ಳೋ ಪ್ಲೇಸ್ಗಳಿಗೆ ಹೋಗಿ ತಲುಪಿಸ್ತಾರೆ. ಮುಂದೆ ಗ್ರಾಹಕರುಗಳು ಕೂಡ ನೇರವಾಗಿ ಇವ್ರನ್ನ ಭೇಟಿ ಮಾಡಿ ತಗೊಳ್ಬೋದು. ಅದಕ್ಕೂ ಕೂಡ ವ್ಯವಸ್ಥೆ ಈ QR ಕೋಡ್ ಮುಖಾಂತರ ಆಗುತ್ತೆ. ಇಷ್ಟೆಲ್ಲ ನೋಡಿದ್ರಿ. ಒಂದು ನಾಗರಾಜ್ ಅವ್ರು ಹೆಂಗೆ ಬೆಳೆದ್ರು, ಮತ್ತು ಅದಾದಮೇಲೆ ಹೆಂಗೆ ಕಟಾವು ಮಾಡಿದ್ರು, ಅದಕ್ಕೆ ಹೆಂಗೆ QR ಕೋಡ್ ಅಂಟಿಸಿದ್ರು, ಅದನ್ನು ಹೆಂಗೆ ಲೋಡ್ ಮಾಡ್ತಾವ್ರೆ, ಪ್ರತಿಯೊಂದು ವಿವರಗಳು ಕೂಡ ಇಲ್ಲಿ ಅದ್ಭುತವಾಗಿ ನೀವು ನೋಡಿದ್ರಿ. ಅದ್ರ ಜೊತೆಗೆ ಈಗ ಅದು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡಿಂದ ಶ್ರೀಯುತ ಸಿದ್ದರಾಜ್ ಅವರು, ಸೂಪರ್ವೈಸರ್ ಆಗಿರೋ ಸಿದ್ದರಾಜ್ ಅವರು, ಮತ್ತು ನಿಮ್ಮ ಹೆಸರು ಶಿವಪ್ರಸಾದ್ ಇದ್ದಾರೆ, ಹಾಗೆ ಅಜಯ್ ಅವರು, ಹಾಗೆ ನೋಡಿ ಅವ್ರದ್ದೊಂದು ತಂಡನೇ ಬಂದಿದೆ ಇದಕ್ಕೋಸ್ಕರ. ನಿಮ್ಮ ಹೆಸರು ಧನುಷು, ಸಂತೋಷು. ನೋಡಿ ಈಗ ಆ ಒಂದು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇದರಿಂದ ಆ ಒಂದು ಡಾಕ್ಟರ್ ಸಾಲಿ ಇವರೇ ಗೈಡ್ ಮಾಡಿರೋದು, ಅದೇ ತಕ್ಕನಾಗಿ ಇಲ್ಲಿ ಬೆಳೆ ಬಂದಿದೆ. ನೆಕ್ಸ್ಟು ಅದಾದಮೇಲೆ QR ಕೋಡ್ ಅಂಟ್ಸಕ್ಕೆ ಬಂದಿದ್ದಾರೆ. ಅದು ಬಂದು ನೋಡಿ ಇಲ್ಲಿ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ, ಬಯೋಸ್ಟಿಮ್ಯುಲೆಂಟ್ ಅಂತ. ಈ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟೊಂದು ಅದ್ಭುತವಾಗಿ ಬೆಳೆ ಬಂದಿದೆ. ತಿರುಗಿಸಿದ್ನ ಏನಿದೆ ನೋಡೋಣ. ಬಯೋಸ್ಟಿಮ್ಯುಲೆಂಟ್, ಓಕೆ, ಡಾಕ್ಟರ್ ಸಾಯಿಲ್ ಬಯೋಸ್ಟಿಮ್ಯುಲೆಂಟ್ ಇದು ಯೂಸ್ ಮಾಡ್ತಾ ಇದ್ದಾರೆ. ಇದು ಯೂಸ್ ಮಾಡಿ ಇಷ್ಟೊಂದು ಅದ್ಭುತವಾಗಿ ನೋಡಿ ಇಲ್ಲಿ ಆಟ ತುಂಬಿದೆ. ಈಗ ತಾನೇ ನಾವು ಒಂದು ಒಳ್ಳೆಯ ವೀಡಿಯೋನ ನೋಡ್ದು, ಅಂದರೆ ಪಡಲುಕಾಯಿ ಬಗ್ಗೆ ಶ್ರೀಯುತ ನಾಗರಾಜ್ ಅವರು ಮಾಡಿರೋ ವೀಡಿಯೋ ನೋಡ್ದು, ಅವ್ರು ಕಟಾವು ಮಾಡಿದ್ದು, ಯಾವ ಥರ QR ಕೋಡ್ ಹಾಕೋರು, ಹೆಂಗೆ ಆಟ ಮಾಡೋರು ಅಂತ. ಅದೇ ರೀತಿ ಅವರು ಇನ್ನೂ ಅದ್ಭುತವಾಗಿ ಒಂದು ಸೋರೆ ಬೆಳೆದಿದ್ದಾರೆ. ನೀವು ನೋಡಬೇಕು, ನೋಡಿದ್ಮೇಲೆ ಆಶ್ಚರ್ಯ ಪಡ್ತೀರಿ, ಓ ಈ ಥರ ನಾವು ಮಾಡಬೇಕು ಅಂತ. ಏನಂದರೆ ನಮ್ಮ ಮೈಕ್ರೋಬಿ ಆರ್ಗಾಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಡಾಕ್ಟರ್ ಸಾಯಿಲ್ ಸಾವಯವ ಜೈವಿಕ ಗೊಬ್ಬರ ಇದೇನಿದೆ, ಭೂಮಿಯಲ್ಲಿ ನಾವು ಸಾವಯವನ ಅತಿ ಹೆಚ್ಚು ಬಳಸಿ ಇಳುವರಿನ ಹೇಗೆ ತೆಗಿಬೇಕು ಅನ್ನೋದನ್ನು ನಾವು ನಾಗರಾಜ್ ಅವ್ರಿಗೆ ಹೇಳ್ಕೊಟ್ಟು, ಅವ್ರು ಅದೇ ರೀತಿ ಏನು ಮಾಡಿದ್ರು ಅಂದರೆ ಭೂಮಿಯಲ್ಲಿ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಆದಂತಹ ಬಯೋಸ್ಟಿಮ್ಯುಲೆಂಟನ್ನು ಕೊಟ್ಟು ಈ ರೀತಿ ಒಂದು ಅದ್ಭುತವಾದ ಬೆಳೆಯನ್ನು ತೆಗೆದಿದ್ದಾರೆ. ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಸರ್ ಇವತ್ತು. ಭಾಳ ಒಳ್ಳೆಯದು, ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೀರಿ. ನಾಗರಾಜ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಸರ್ ಈಗ ನೀವು ಸೋರೆ ಎಷ್ಟು ಎಕರೆಯಲ್ಲಿದೆ ಸರ್ ಇಲ್ಲಿ? ಸರ್ ಇಲ್ಲಿ 1 ಎಕರೆ 10 ಕುಂಟೆ ಇದೆ. 1 ಎಕರೆ 10 ಕುಂಟೆಲಿದೆ. ಏನೇನು ಮಾಡಿದೆ ಸರ್? ಈಗ 1 ಎಕರೆ 10 ಕುಂಟೆಲ್ ಯಾವ ಥರ ಮಾಡಿದ್ರೆ? ನರ್ಸರಿಯಿಂದ ಗಿಡಗಳು ತಂದ್ರ, ಹೆಂಗ್ ಬೆಳೆದ್ರೆ, ಏನೇನು ಮಾಡ್ತಾ ಇದ್ದೀರಿ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಇದು ನರ್ಸರಿ ಬೀಜ ಕೊಟ್ಟು ನರ್ಸರಿಯಿಂದ ನಾವು ಅಲ್ಲಿ ಒಂದು 15 ದಿನ ಗಿಡ ಮಾಡಿ. ಓಕೆ ಸರ್, ಒಂದು ನಿಮಿಷ. ಈಗ ಇವ್ರಿಗೆ ಬೀಜೋಪಚಾರದ ಬಗ್ಗೆ ಹೇಳ್ತೀರಾ? ನೀವು ಹೇಳಿದ್ದೀರಾ ಏನ್ ಮಾಡಿದಾರೆ ಅಂದ್ರೆ ಡಾಕ್ಟರ್ ಸಾಯಿಲ್ ಒಂದು ಬೀಜೋಪಚಾರನ ಮಾಡಿ ನರ್ಸರಿ ಮಾಡಿದ್ದಾರೆ. ನರ್ಸರಿಯಿಂದ ತಂದಂತದಕ್ಕೆ ಡಾಕ್ಟರ್ ಸಾಯಿಲ್ ಎಂಬ ಬೀಜೋಪಚಾರವನ್ನ ಮಾಡಿ ಅದನ್ನ ಒಂದು ಬಯೋಸ್ಟಿಮ್ಯುಲೆಂಟ್ ಅನ್ನೋದನ್ನ ಭೂಮಿಗೆ ಬಿಟ್ಟು ನಂತರ ಅದನ್ನ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿದ ನಂತರ ಇವ್ರು ಏನ್ ಮಾಡಿದ್ದಾರೆ, ಹಂತವಾಗಿ ರಾಸಾಯನಿಕವನ್ನ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇವರ ಬೆಳೆದಂತಹ ಇವತ್ತು ಏನೋ ಒಂದು ಅದ್ಭುತವಾಗಿ ಬೆಳೆದಿದ್ದಾರೆ. ಆ ಒಂದು ಪಡ್ಲಕಾಯಿನ ಯಾವ ರೀತಿ ಅವರು ಮಾಡಿದ್ರು ಅಂದ್ರೆ ಅವ್ರ ಬಾಯಿಂದನೇ. ಓಕೆ ಸರ್, ಆಯ್ತು. ನೀವು ಬೀಜೋಪಚಾರ ಮಾಡಿದ್ರಿ, ನೆಕ್ಸ್ಟ್ ಸರ್ ಹೆಂಗ್ ಮಾಡಿದ್ರಿ? ಮಲ್ಚಿಂಗ್ ಮಾಡಿದ್ರೆ, ಶೀಟ್ ಮಾಡಿ ಹೆಂಗ್ ಮಾಡಿದ್ರೆ? ಮಲ್ಚಿಂಗ್ ಮಾಡಿ ಲಾಂಗ್ ಬೆನಿಸ್ ಮಾಡಿದ್ದು, ದೊಣ್ಣ ತಂತಿಗೆ ಪುನಃ ಮತ್ತೆ ಇದ ಸೋರೆ ಹಬ್ಸಿದೀವಿ. ಓಕೆ ಓಕೆ, ಆಯ್ತು. ಈಗ ಎಲ್ಲಾರು ಮಾಡಂಗೆ ನೀವು ಕರೆಕ್ಟಾಗಿ ಕೆಳಗಡೆ ತಿಪ್ಪೆ ಗೊಬ್ಬರ ಹಾಕಿ ಬಯೋಸ್ಟಿಮ್ಯುಲೆಂಟ್ ಎಲ್ಲ ಹಾಕಿ ಗಿಡ ನಾಟಿ ಮಾಡಿದ್ರೆ, ದೊಣ್ಣೆ ಮೊದಲೇ ಕಟ್ಟಿದ್ರೆ, ಆ ದೊಣ್ಣೆ ಕಟ್ಟಾದ್ಮೇಲೆ ನೀವು ಗೋಲ್ ಕಟ್ಟಿ ದಾರ ಕಟ್ಟಿದ್ರ ಸರ್? ಈಗ ದಾರ ಕಟ್ಟಿದ್ರ? ದಾರಕ್ಕೆ ಬಳ್ಳಿ ಹಬ್ಸಿದ್ರಿ. ಮತ್ತೆ ವ್ಯವಸಾಯ ಈಗ ಎಷ್ಟು ತಿಂಗಳಾಯ್ತು ಸರ್ ಇದು? ಈಗ ಒಟ್ಟು ಈಗ ಆಲ್ರೆಡಿ ಇದು 75 ದಿನ ಆಯ್ತು. 75 ದಿನಕ್ಕೆ ಎಷ್ಟು ಟನ್ನು? ಈಗ ಈ ಒಂದು ಕಟಾವ್ಗೆ ಎಷ್ಟು ಟನ್ನು ಇಳುವರಿ ನೀವು ಕೊಯ್ತೀರಿ? ಅಂದ್ರೆ ಇಲ್ಲಿವರೆಗೆ 15 ಟನ್ ಕೂದಿದ್ದೀರಾ? ಇಲ್ಲ ಒಂದ್ ಬ್ಯಾಚ್ಗೆ ಎಷ್ಟು, ಒಂದ್ ಸತಿ ಕಟಾವ್ ಮಾಡಿದಾಗ ಎಷ್ಟು ಟನ್ ಇಳುವರಿ ಬರುತ್ತೆ? ಅಂದ್ರೆ ಇದು ಈ ಸೋರೆಕಾಯಿ ಅಂದ್ರೆ ಪ್ರತಿ ಒಂದ್ ದಿವ್ಸಕ್ಕೆ ಒಂದ್ಸತಿ ಕೊಯ್ತಾ ಇರ್ಬೇಕು. ಅಂದ್ರೆ ನಿಮ್ಗೆ ಇಲ್ಲಿವರೆಗೆ 15 ಟನ್ ಬಂದಿದೆ. ಈ ಬೆಳೆ ನಿಮ್ಗೆ ಬೆಳೆ ಬರೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಇದು ಬೆಳೆ ಬರಕ 50 ರಿಂದ 60 ದಿನ. ಅಂದ್ರೆ ನಾವು ಬೀಜ ಹಾಕಿ ನಾಟಿ ಮಾಡಿ ಇಲ್ಲಿ ಮಾಡೋದಕ್ಕೆ 2 ತಿಂಗಳು ಬೇಕು. 2 ತಿಂಗಳಾದ್ಮೇಲೆ ನಿಮ್ಗೆ ಹೆಚ್ಚು ಕಡಿಮೆ ಒಂದ್ ಸತಿಗೆ 2.25 ಟನ್ ಕಟಾವಾಗುತ್ತೆ. ಅದು ಒಂದ್ ದಿವಸ ಬಿಟ್ಟು. ಈಗ ಏನಿದೆ ಸರ್ ರೈಟ್ ಇದು ಅಂದಾಜು? ಈಗ ಒಂದು 12 ರೂಪಾಯಿ ಸಿಗ್ತಾ ಇದೆ. ಅವರೇಜು 12 ರೂಪಾಯಿ ಸಿಗ್ತಾ ಇದೆ 1 kgಗೆ. ಹಂಗಾರೆ 1 ಟನ್ಗೆ 12,000 ರೂಪಾಯಿ ಆಯ್ತು. ಖರ್ಚೆಲ್ಲ ಹೆಂಗಿದೆ ಸರ್ ಇದು ಖರ್ಚು? ಇದು ಭತ್ತ ಸಹ ಒಂದು 1 ಟನ್ಗೆ ಒಂದು 2,500 ರೂಪಾಯಿ 3,000 ರೂಪಾಯಿ ಗಂಟೆ ಖರ್ಚು. 1 ಟನ್ಗೆ 3,000 ಅಂದ್ರೆ ಕಟಾವ್ ಮಾಡ್ಬೇಕು, ಆಟೋಕ್ ತುಂಬಬೇಕು, ತಿರ್ಗಾ ಮಾರ್ಕೆಟ್ ತಗೊಂಡು ಹೋಗ್ಬೇಕು. ಈ ಎಲ್ಲಾ ಕಾರಣದಿಂದ ಒಂದ್ 3,000 ರೂಪಾಯಿ ಖರ್ಚು ಕಳೆದ್ರು ಹೆಚ್ಚು ಕಡಿಮೆ ನಿಮ್ಗೆ ಒಂದು 8 ರಿಂದ 9,000 ರೂಪಾಯಿ ದುಡ್ಡು ಉಳ್ಕೊಳುತ್ತೆ ಅಂತ ಹೇಳ್ತೀರಿ. 1 ಟನ್ಗೆ. ಈಗ ಒಂದ್ಸತಿ ಈಗ ನೀವು ಇಲ್ಲಿವರೆಗೆ ಒಂದು 15 ಟನ್ ಬಂದಿದೆ ಅಂದ್ರೆ ಈಗ ಹೆಚ್ಚು ಕಡಿಮೆ 80-1 ಲಕ್ಷದಷ್ಟು ಆಗಿದೆ. ಇನ್ನು ಎಷ್ಟು ತಿಂಗಳು ಇದು ಇರುತ್ತೆ ಸರಿ ಬೆಲೆ? ಎಷ್ಟು ಇರುತ್ತೆ? ಹೆಂಗ ಮಗು ನೋಡ್ಕೋಬೇಕು, ಇದು ಯಾವ ರೀತಿ ನಾವು ನೋಡ್ಕೋತೀವಿ ಆ ರೀತಿ ನಮ್ಗೆ ಅದು ಫಲ ಕೊಡುತ್ತೆ. ನಿಜ, ನೀವು ಆಗ್ಲೇ ಹೇಳ್ತಾ ಇದ್ರೆ ನನ್ಗೆ ಹುಷಾರ್ ತಪ್ಪರು ಸರಿ, ನಾನು ಮಾತ್ರ ದಿವ್ಸಕ್ಕೆ 4 ಸತಿ ಬಂದು ನೋಡ್ಕೊಂಡು ಹೋಗ್ತೀನಿ, ಅವನು ನನ್ನ ಪ್ರೀತಿಯಿಂದ ನೋಡ್ತೇವೆ ಅಂತ ಹೇಳ್ತಾ ಇದ್ರೆ. ನೋಡಿ ವೀಕ್ಷಕರೇ, ನಾನು ಇಲ್ಲಿ ಇಳಿತಾ ಇದ್ದೀನಿ ಒಳಗಡೆ
ಅವರೇ ಕರಿತಾ ಇದ್ದಾರೆ. ಎಲ್ಲಿ ಇಳಿದ್ರು ನೆನ್ನೆ ತಾನೇ ಕೂದಿದ್ದಾರೆ. ಇದು ಆಲ್ರೆಡಿ ತಿರ್ಗಾ ಇವತ್ತು ಕುಯ್ತಾ ಇದ್ದಾರೆ ನೋಡಿ. ಎಲ್ಲ ತಾವು ಸೋರೆಕಾಯಿ ನೇತು ಹಾಕಿದೆ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಬನ್ನಿ ನೋಡಿ ಅಂತ ನೋಡಿ. ಅವರೆಲ್ಲ ಕೂದಿರೋದು ಟ್ರೇಗೆ ತುಂಬ್ತಾರೆ. ಹಿಂಗೆ ಸೋರೆಕಾಯಿ ತುಂಬಿದ್ಮೇಲೆ ಟ್ರೇಗಳಲ್ಲಿ ಹಿಂಗೆ ಲೋಡ್ ಮಾಡ್ತಾರೆ. ಹಾಂ ಅವರೇ ತೋರಿಸ್ತಾ ಇದ್ದಾರೆ ನೋಡಿ. ನಾನು ಎಲ್ಲೆಲ್ಲಿ ಇಳಿದ್ರು ಕೂಡ ಚೊಟ್ಟು ಕಾಯಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಥರ ನಾವು ಎಲ್ಲ ರೈತರು ಉತ್ತಮವಾಗಿ ಇಳುವರಿ ತಗೊಂಡ್ರೆ ನಮಗೆ ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋ ಮಾತಿದೆಯಲ್ಲ, ಅದನ್ನು ನಾವು ವಾಪಸ್ ತಗೊಳ್ಬೋದು. ಹುಡುಕ ಬಂದು ಹೆಣ್ಣು ಕೊಡ್ತಾರೆ ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾಕಂದರೆ ಅಲ್ಲಿ ಅವರು ಪಡಲಕಾಯಿಯಿಂದ ಹೆಚ್ಚು ಕಡಿಮೆ ಒಂದು ಕಾಲು ಎಕರೆ 10 ಲಕ್ಷ ರೂಪಾಯಿ ಆದಾಯ ಮಾಡ್ತಾವ್ರೆ. ಇಲ್ಲೆಲ್ಲ ಓವರಾಲ್ ಎಷ್ಟು ಲಾಭ ಬರ್ಬೋದು ಸರ್ ಅಂದಾಜು? ಈಗ ನಿಮ್ಮ ಬೆಳೆ ಕಟ್ಟ ಹೋಗೋದಕ್ಕೆ 40 ಟನ್ನು ಒಂದು ಆವ್ರೇಜ್ 10 ರೂಪಾಯಿ ಕಟ್ಕೋಬೋದಾ? ಅಂದರೆ 40 ಟನ್ನು 10 ರೂಪಾಯಿ ಅಂದರೆ ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿ ದುಡ್ಡಾಯಿತು. 4 ಲಕ್ಷ ರೂಪಾಯಿ ದುಡ್ಡಾಯಿತು ಅಂದರೆ ಖರ್ಚು ಎಷ್ಟಾಗ್ಬೋದು ಸರ್ ಅಂದಾಜು? ನೀವು ಬೆಳೆದಿರೋದು ಟೋಟಲ್ಲು 1 ಲಕ್ಷ ರೂಪಾಯಿ ಖರ್ಚಾದರೂ 1 3 ಲಕ್ಷ ಉಳೀತು. ಇದಕ್ಕೆಲ್ಲ ಯಾವ ಗೊಬ್ಬರ ಕೊಡ್ತೀರಿ ಸರ್ ನೀವೆಲ್ಲ? ಇದು ಮಾಮೂಲಿ ಬೆಡ್ಗೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ. ಸೇಮ್ ಕೆಳಗಡೆ ತಿಪ್ಪೆ ಗೊಬ್ಬರ ಹಾಕಿದ್ರಿ. ಈಗ ಸಿದ್ದರಾಜ್ ಅವ್ರು ಹೇಳ್ತಾ ಇದ್ರು ಅವರು ಲಿಕ್ವಿಡ್ ಒಂದು 6 ರಿಂದ 7 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಬೆಡ್ಗೆಲ್ಲ. ಓಕೆ, ಅದಕ್ಕೆಲ್ಲ ಏನೇನ್ ಹಾಕ್ಬೇಕು ಅದೆಲ್ಲ ಹಾಕಿ ಈಗೇನ್ ಸಿದ್ದರಾಜ್ ಹೇಳ್ತಾ ಇದ್ರೆ ಆ ತರ ಬಯೋಸ್ಟಿಮ್ಯುಲೆಂಟ್ ಆ ತರ ಜೈವಿಕ ಗೊಬ್ಬರ ಕೊಡ್ತಾ ಇದ್ದೀರಿ. ಅದು ಕೊಟ್ಟಿಗೆ ಗೊಬ್ಬರ ಜೊತೆ ಅದು ಕೊಡ್ತಾ ಇದೀವಿ. ಬಹಳ ಒಳ್ಳೇದು. ಈಗ ನಿಮ್ಮ ಒಂದು ಜರ್ನಿ ಮುಂದುವರಿಲಿ. ಹಾಗೆ ಯಾರು ವೀಕ್ಷಕರು ಈಗ ಈ ತರ ಬೆಳೆದಿ ನೋಡ್ತಾ ಇರೋರು ನಿಮ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ತಿಳ್ಕೊಬೇಕಾದ್ರೆ ನಿಮ್ ಮೊಬೈಲ್ ನಂಬರ್ ಹೇಳ್ಬೋದಾ? ಮೊಬೈಲ್ ನಂಬರ್ ಹೇಳ್ಬೋದು. ಆಲ್ರೆಡಿ ನಂದು ಬಂಗಾರದ ಮನುಷ್ಯ ಆಟೋ ನಾಗರಾಜ್ ಅಂತ ಹಿಂದೆ ಇವಾಗ ಒಂದು 13 ವರ್ಷದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಇನ್ನೊಂದು ಧರ್ಮಸ್ಥಳದವರು ಒಂದು ಬುಕ್ ಮಾಡಿ ಹಸಿರು ಬಿತ್ತು ಉಸಿರಾಡಿದ ನಾಗಣ್ಣ ಅಂತ ಆಗೊಂದು ಟೈಟ್ಲ್ ಕೊಟ್ಟಿದ್ರು. ಒಂದ್ ಪಂಚಾಯತಿಲಿ ನಾವು ಒಂದು 7 ಜನ, ಅದರಲ್ಲಿ ಇಡೀ ಕರ್ನಾಟಕದಲ್ಲಿ 7 ಜನ, ಅದರಲ್ಲಿ ನಮ್ನ ಒಬ್ಬ ಮಾದರಿ ರೈತರನ್ನಾಗಿ ಮಾಡಿ ಒಂದ್ ಪಂಚಾಯತಿಗೆ ಒಂದು 10 ಬುಕ್ ಕೊಟ್ಟು ಇಡೀ ನಮ್ ಕರ್ನಾಟಕದಲ್ಲಿ ನಮ್ಮನ್ನ ಪರಿಚಯ ಮಾಡಿಸ್ತಾರೆ. ಬಹಳ ಒಳ್ಳೇದು. ನಿಜವಾಗ್ಲೂ ಮಾದರಿ ರೈತರನ್ನೇ ಇಷ್ಟೊಂದು ವಿಶೇಷವಾಗಿ ಅದ್ಭುತವಾಗಿ ಎಲ್ಲೂ ಬೆಳೆದಿರೋದು ನಾನು ನೋಡಿಲ್ಲ. ನಾನು ಪಡ್ಲಕಾಯಿ ತೊಂಡೆ ಬೆಳೆದಿರೋನೆ. ಈ ತರ ಬೆಳೆಯಕ್ ನನಗೂ ಆಗಿಲ್ಲ. ನಾನು ಹೇಳಿದ್ನಲ್ಲ ಬೇರೆ ದೇಶ ನೋಡ್ದಂಗ ಆಗುತ್ತೆ. ಆಗ್ಲಿ ಯಾರು ವೀಕ್ಷಕರು ಇಲ್ಲ ರೈತ ಬಾಂಧವರು ಇಲ್ಲ ಗ್ರಾಹಕರುಗಳು ನಿಮ್ ಜೊತೆ ಪಡ್ಲಕಾಯಿ ತೊಂಡೆಕಾಯಿ ತಗೋಬೇಕಾದ್ರೆ ನೀವು ಫೋನ್ ನಂಬರ್ ಹೇಳ್ಬೋದಾ? ಹೇಳಿ ಸರ್, ಅದೇನ್ ತೊಂದ್ರೆ ಏನಿಲ್ಲ ಸರ್. ಹೇಳಿ ಸರ್. 999901 26 15 05 ಇನ್ನೊಂದ್ಸತಿ ಹೇಳ್ಬೋದಾ? 999901 26 15 05 ನೋಡಿ ವೀಕ್ಷಕರೇ, ಈಗ ತಾನೇ ನಾಗರಾಜ್ ಅವ್ರ ನಂಬರ್ ಹೇಳಿದ್ರು. ನಿಮ್ಗೆ ಏನಾರ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು, ಇಲ್ಲ ಅವ್ರದ್ದು ಬೆಳೆದಿರೋ ಪ್ರಾಡಕ್ಟ್ಗಳು ಆರ್ಗ್ಯಾನಿಕ್ ಅಲ್ಲೇ ಬೆಳೀತಾ ಇದಾರೆ. ಪಡಲಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು. ನೆಕ್ಸ್ಟ್ ಇನ್ನು ಇದು ಸೋರೆಕಾಯಿ ತೋಟಕ್ಕೆ ಹೋಗ್ತೀರಿ. ಅವೆಲ್ಲ ಬೇಕು ಅಂದ್ರೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಯಾವ ರೀತಿ ಬೆಳೀತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ಬೋದು ಅಂತ ಹೇಳ್ತಾ ಇಷ್ಟೆಲ್ಲ ಮಾಡಿರುವಂಥ ಶ್ರೀಯುತ ನಾಗರಾಜ್ ಅವ್ರಿಗೆ ನಿಜವಾಗ್ಲೂ ಎಲ್ಲರೂ ಇಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಒಂದು ಮನಪೂರ್ವಕವಾಗಿ ಒಂದು ಕೃತಜ್ಞತೆ ತಿಳಿಸಿ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಗೌರವಪೂರ್ವಕವಾಗಿ ನಮಸ್ಕಾರ ತಿಳಿಸ್ತೀವಿ. ಮುಂದಿನ ತಿಂಗಳು ಜನವರಿ 7ನೇ ತಾರೀಕು ಕೃಷಿ ಸುಗ್ಗಿ ಸಂಭ್ರಮ ಅಂತ ಒಂದು ವಿಭಿನ್ನ ಪ್ರೋಗ್ರಾಮ್ ಮೈಸೂರು ಕಲಾಮಂದಿರದಲ್ಲಿ ನಡೀತಾ ಇದೆ. ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಮೈಕ್ರೋಬಿ ಫೌಂಡೇಶನ್ 2 ಸಂಸ್ಥೆಗಳು ಜಾಯಿಂಟಾಗಿ ನಡೆಸ್ತಾರೆ. ಈ ಕಾರ್ಯಕ್ರಮಕ್ಕೆ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವ್ರದ್ದು ಒಂದು ಈ ಬೆಳವಣಿಗೆ ಇಷ್ಟೊಂದು ಅದ್ಭುತವಾಗಿ ಬೆಳೆದಿರೋ ಪಡಲಕಾಯಿ ಬಗ್ಗೆ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೇಟಿಂಗ್ಸ್ ಕೊಡಿ. ಹೆಚ್ಚು ರೇಟಿಂಗ್ಸ್ ತಗೊಳ್ಳೋರಿಗೆ ಒಂದು ಅದ್ಭುತವಾದ ಒಂದು ಕ್ಯಾಶ್ ಪ್ರೈಜ್ ಇರುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಕೊಟ್ಟ ಶ್ರೀಯುತ ನಾಗರಾಜ್ ಅವ್ರಿಗೆ ಹಾಗೂ ಮೈಕ್ರೋಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೂ ಇನ್ಕ್ಲೂಡಿಂಗ್ ಸಿದ್ದರಾಜ್ ಅವರು ಸೇರಿಸಿ ಒಂದು ತುಂಬ ಧನ್ಯವಾದ ತಿಳಿಸ್ತೀವಿ. ನಮಸ್ತೆ. ಥ್ಯಾಂಕ್ ಯು.